ಗಣಿನಾಡಲ್ಲಿ ಅಕ್ರಮ ಗಣಿಗಾರಿಕೆ ಹಲವು ರಾಜಕಾರಣಿಗಳಿಗೆ ಜೈಲು ತೋರಿಸಿತ್ತು. ಇದೀಗ ಬಳ್ಳಾರಿಯಲ್ಲಿ ಮತ್ತೊಂದು ಅಕ್ರಮದ ವಾಸನೆ ಬರ್ತಾ ಇದೆ. ಅದರಲ್ಲೂ ಸಚಿವರ ಬಂಟನ ಕೈವಾಡ ಇರೋದು ಬೆಳಕಿಗೆ ಬಂದಿದೆ. ಎಲ್ಲಿ ಏನಾಗಿದೆ ನೋಡ್ಕೊಂಬನ್ನಿ. ಅಕ್ರಮ ಗಣಿಗಾರಿಕೆ ಆಯಿತು. ಅಕ್ರಮ ಗ್ರಾವೆಲ್ ದಂಧೆ. ಸಿಎಂ, ಸಚಿವ, ಸಂಸದರ ಆಪ್ತನಿಂದಲೇ ದಂಧೆ ಆರೋಪ. ಗಣಿನಾಡು ದಶಕಗಳ ಹಿಂದೆ ರಾಜಕೀಯ ಶಕ್ತಿ ಕೇಂದ್ರ. ಸರ್ಕಾರವನ್ನೇ ಕೆಡವಿ ಬೇರೆ ಸರ್ಕಾರ ಅಧಿಕಾರಕ್ಕೆ ತರಲು ಕಾರಣವಾದ ಸ್ಥಳ. ಅದಕ್ಕೆ ಮೇನ್ ರೀಸನ್ ಅಕ್ರಮ ಗಣಿಗಾರಿಕೆ. ಅಕ್ರಮದಿಂದಲೇ ಕೋಟ್ಯಂತರ ಹಣ ಗಳಿಸಿ ಸರ್ಕಾರ ಕೆಡವಿಸ್ತಿದ್ರು. ಆದ್ರೆ ಅದೇ ಅಕ್ರಮ ಗಣಿಗಾರಿಕೆ ಹಲವು ರಾಜಕಾರಣಿಗಳಿಗೆ ಜೈಲು ತೋರಿಸಿದೆ. ಇದೀಗ ಗಣಿನಾಡು ಬಳ್ಳಾರಿಯಲ್ಲಿ ಮತ್ತೊಂದು ಅಕ್ರಮದ ವಾಸನೆ ಬರ್ತಿದೆ. ಅದೇ ಗ್ರಾವೆಲ್ ದಂಧೆ. ಸಚಿವರು, ಸಂಸದರ ಜೊತೆ ಪೋಸ್. ಅಕ್ರಮಕ್ಕೆ ಶ್ರೀರಕ್ಷೆ ಕೊಡ್ತಿರೋದು ಯಾರು? ಇದೊಂದು ರೀತಿ ಬೇಲಿಯೇ ಎದ್ದು ಹೊಲಮೈದ ಗಾದೆಯಂತೆ ಸಿಎಂ, ಸಚಿವರ ಆಪ್ತರೆಂದು ಹೇಳಿಕೊಳ್ಳೋರೆ ದಂಧೆಗಿಳಿದ ಆರೋಪ ಇದೆ. ಗ್ರಾವೆಲ್ ಅಂದ್ರೆ ಕಲ್ಲು ಮಿಶ್ರಿತ ಮಣ್ಣು. ಹೆದ್ದಾರಿಗೆ ಹೆಚ್ಚಾಗಿ ಬಳಸೋದ್ರಿಂದ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ. ಆದ್ರಿಂದ ಸಂಡೂರು ತಾಲೂಕಿನ ಯರ್ರಯ್ಯನಹಳ್ಳಿ ವ್ಯಾಪ್ತಿಯಲ್ಲಿ 8 ರಿಂದ 10 ಲಕ್ಷ ಮೆಟ್ರಿಕ್ ಟನ್ ಗ್ರಾವೆಲ್ ಅನ್ನ ಗಡೇದ್ ರಮೇಶ್ ಲೂಟಿ ಮಾಡಿದ ಆರೋಪ ಕೇಳಿ ಬಂದಿದೆ. ಇಷ್ಟೆಲ್ಲ ದಂಧೆ ನಡೀತಾ ಇದ್ರು ಸಂಡೂರು ತಹಶೀಲ್ದಾರರು, ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕ ಬಂಗಾರು ಹನುಮಂತು ಪ್ರಶ್ನಿಸಿದ್ದಾರೆ. ಸಂಡೂರಲ್ಲಿ ಯಥೇಚ್ಛವಾಗಿ ಅಕ್ರಮ ಮರಳು ಗಣಿಗಾರಿಕೆ ಇವತ್ತು ನಡೀತಾ ಇದೆ. ನಿಮ್ಮ ಪಕ್ಷದ ಮುಖಂಡರಾದ ಗಡೇದ್ ರಮೇಶ್ ಅವರು ಸುಮಾರು 8 ರಿಂದ 10 ಲಕ್ಷ ಮೆಟ್ರಿಕ್ ಟನ್ ಇವತ್ತು ಲೂಟಿ ಮಾಡಿದ್ರೆ, ಅಕ್ರಮವಾಗಿ ಕಳ್ಳತನ ಮಾಡಿ ಮಾರಾಟ ಮಾಡಿದ್ರೆ ಅಂತಂದೇಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳಾದ ಮಮತಾ ಅವರು ಮೊನ್ನೆ ನಿಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಕೇಸ್ ಕೊಡಕ್ ಹೋಗಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರೇ ನೇರವಾಗಿ ದಾಳಿ ಮಾಡಿ ಕೋರ್ಟ್ ಮೂಲಕ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಈಗಾಗಲೇ ಕೋರ್ಟ್ 32 ಲಕ್ಷ ರೂಪಾಯಿ ಫೈನ್ ಹಾಕಿದೆ. ಅಕ್ರಮ ಅದಿರು, ಅಕ್ರಮ ಮರಳು ಇದೆಲ್ಲ ಮುಗೀತು ಅನ್ನುವಷ್ಟರಲ್ಲಿ ಗ್ರಾವೆಲ್ ದಂಧೆ ಜೋರಾಗಿದ್ದು ಸರ್ಕಾರಕ್ಕೆ ರಾಜಧನ ವಂಚನೆ ಮಾಡಲಾಗ್ತಾ ಇದೆ. ಅಕ್ರಮ ಗಣಿಗಾರಿಕೆ ಮಾಡಿದ್ದಾಯ್ತು, ಅಕ್ರಮ ಮರಳುಗಾರಿಕೆ ಮಾಡಿದ್ದು ಆಯ್ತು. ಇದೀಗ ಬಳ್ಳಾರಿಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಗ್ರಾವೆಲ್ ದಂಧೆ ನಡೀತಾ ಇದೆ. ಈ ಬಗ್ಗೆ ವಿಶೇಷ ಅಂತಂದ್ರೆ ಆಡಳಿತಾರೂಢ ಸರ್ಕಾರದ ಜನಪ್ರತಿನಿಧಿಗಳ ಬೆಂಬಲಿಗರೇ ಈ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯ ಒಂದು ಕಡೆ ಮಾತ್ರ ದಾಳಿ ಮಾಡಿರ್ತಕ್ಕಂಥ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು 32 ಲಕ್ಷ ರೂಪಾಯಿ ಫೈನ್ ಹಾಕಿದ್ದಾರೆ. ಆದರೂ ಈ ಅಕ್ರಮ ತಡೆಯುವಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸರು ವಿಫಲವಾಗಿದೆ ಅಂತಲ್ಲಿ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು.